ಕಬ್ಬು ಬೆಳೆಗಾರರ ಪ್ರತಿಭಟನೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಯಗೊಂಡಿರುವ ಪೊಲೀಸರನ್ನು ಇವತ್ತು ಎಡಿಜಿಪಿ ಭೇಟಿ ಮಾಡಿದ್ದಾರೆ. ಪೊಲೀಸರ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ ಎಡಿಜಿಪಿ ಹಿತೇಂದ್ರ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಗೊಂಡು ಆಸ್ಪತ್ರೆ ಸೇರಿದ ಪೊಲೀಸ್ ಅಧಿಕಾರಿಗಳ ಆರೋಗ್ಯ ವಿಚಾರಿಸಿದ್ದಾರೆ. ಕೆಎಲ್ಇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ನಿನ್ನೆ ಹತ್ತರಗಿ ಟೋಲ್ಗೇಟ್ ಬಳಿಯಲ್ಲಿ ಕಲ್ಲು ತೂರಾಟ ನಡೆದಿತ್ತು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಗೇಟ್ ಬಳಿಯಲ್ಲಿ ಕಲ್ಲು ತೂರಾಟವಾಗಿತ್ತು. ಈ ಕಲ್ಲು ತೂರಾಟದಲ್ಲಿ ನಮ್ಮ 11 ಜನ ಸಿಬ್ಬಂದಿಗಳು ಗಾಯಗೊಂಡಿದ್ದಾರೆ. ಘಟನಾ ಸ್ಥಳದಲ್ಲಿ ಇದ್ದಂತಹ 40 CCTVಗಳನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಘಟನೆ ಕುರಿತು ಯಮಕನಮರಡಿ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ನಾವು ಲಾಠಿಯಿಂದ ಹೊಡಿರಿ ಅಂತ ಎಲ್ಲೂ ಕೂಡ ನಿರ್ದೇಶನ ಕೊಟ್ಟಿಲ್ಲ. ರೈತರನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ನಾನು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತೀನಿ ಅಂತ ಮಾತನಾಡಿದ್ದಾರೆ. ಮೊದಲ ಸೈಲೆಂಟ್ ಆಗಿ ಒಂದು 4-5 ಸಲ ಅವ್ರಿಗೆ ಎಲ್ಲ ಮಾಡಿವಿ ಸರ್. ಸಡನ್ ಆಗಿ ಆ ಕಡೆ ಸಂಕೇಶ್ವರದ ಒಂದಿಷ್ಟು ಟ್ರ್ಯಾಕ್ಟರ್ ಬಂದು ಅವ್ರು ಅಲ್ಲಿ ಬ್ಲಾಕ್ ಮಾಡಿದ ತಕ್ಷಣ ಪೂರಾ ಬ್ಲಾಕ್ ಆಗ್ತಾರೆ ಈ ಕಡೆ ಆ ಕಡೆ ಸೈಡ್ ಸರ್. ನಾವೆಲ್ಲ ಇದು ಮಾಡ್ಬಿಡೋದು ಅವ್ರು ಬಿ ಅಂತೇಳಿ ಬಂದಿರ್ತಾರೆ. ಅವಾಗ ಒಂದು 4 ಮಂದಿಗೆ ಲಿಫ್ಟ್ ಮಾಡಿ ಸರ್. ಅವರು ರೈತರನ್ನ ಯಾರು ಮುಟ್ಟಿಲ್ಲ ಸರ್. ರೈತರಿಗೆಲ್ಲ ಕನ್ವಿನ್ಸ್ ಮಾಡಿ ಹೇಳಿ ನಿಮ್ಗೆ ಏನು ತೊಂದರೆ ಇಲ್ಲ, ನೀವು ಮಾಡಾಕತ್ತೀರಿ, ನೀವು ಇಲ್ಲಿದಂತ ಹೇಳಿ ಈ ಏನ್ ಎಕ್ಸ್ಟ್ರಾ ಬಂದಿದ್ರಲ್ಲ ಅವ್ರನ್ನ ಮಾಡಿವಿ ಸರ್. ಆ ಟೈಮ್ ಅವರು ಸಡನ್ ಆಗಿ ಅವ್ರಿಗೆ 11 ಜನಕ್ಕೆ ನನ್ನ ಕಲ್ಲು ತೂರಾಟದಲ್ಲಿ ಗಾಯ ಆಗಿದೆ. ಅದರಲ್ಲಿ ಇಬ್ಬರು ಇನ್ನ ಇನ್ಪೇಷೆಂಟ್ ಇದ್ದಾರೆ. ಒಬ್ಬರಿಗೆ ಫ್ರಾಕ್ಚರ್ ಆಗಿದೆ, ಇಬ್ಬರಿಗೆ ಹೆಡ್ ಇಂಜುರಿ ಇದೆ. CT ಸ್ಕ್ಯಾನ್ ಎಲ್ಲ ಮಾಡಿದೆ. ಎಲ್ಲ ಅವ್ರಿಗೆ ಈಗ ಸೂಕ್ತ ಚಿಕಿತ್ಸೆ ಎಲ್ಲ ಕೊಡಲಾಗ್ತಾ ಇದೆ. ನಾವು ಈ ಬಗ್ಗೆ ಅಲ್ಲಿ ಯಮಕನಮರಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಸ್ವಯಂ ಪ್ರೇರಿತವಾಗಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಯಾರು ಕಲ್ಲು ಹೊಡೆದಿದ್ದಾರೆ ಅವ್ರಿಗೆ ವಿಡಿಯೋಗಳೆಲ್ಲ ಕೆಲವಿದ್ದಾವೆ. ಅದನ್ನು ನೋಡಿಕೊಂಡು ಅವ್ರನ್ನ ಮುಂದಿನ ದಸ್ತಗಿರಿ ಮಾಡೋ ಪ್ರಕ್ರಿಯೆ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಅಲ್ಲಿ ಮಾಬಿತ್ತು. ಮಾಬಲ್ಲಿ ಎಲ್ಲರೂ ಕಲ್ಲು ಹೊಡೆದ್ರು ಅಂತ ಹೇಳ್ತಾ ಇಲ್ಲ ನಾವು. ಬಟ್ ಅಲ್ಲಿ ಯಾರ್ಯಾರು ಅಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ವಿಡಿಯೋಸ್ ನಮಗೆ ಸಿಕ್ಕಿದ್ದಾವೆ. ಅದು ನೋಡಿಕೊಂಡು ಸಾಕ್ಷಿ ಆಧರಿಸ್ಬಿಟ್ಟು ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆ ಮಾತ್ರ ಅರೆಸ್ಟ್ ಮಾಡ್ತೀವಿ. ಅದೇ ರೀ, ಈಗ ಅದೇನಕ್ಕೆ ಉತ್ತರ ಹೇಳ್ತಾ ಇದ್ವಿ ನಾವು. ಎಲ್ಲರೂ ಬಂದಿದ್ದು ರೈತರೆಲ್ಲ ಗಲಾಟೆ ಮಾಡಿದ್ರು ಅಂತ ನಾನು ಹೇಳಿಕೆ ಆ ರೀತಿ ಹೇಳಿಕೆ ಕೊಡೋಕೆ ಹೋಗ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಹತ್ರ ಏನು ವಿಡಿಯೋ ಫೋಟೋಗಳು ನೋಡಿಕೊಂಡು ಸಾಕ್ಷಿ ಆಧರಿಸಿ ಅವ್ರಿಗೆ ಮಾತ್ರ ಅರೆಸ್ಟ್ ಮಾಡೋಕ್ಕೆ ಬರುತ್ತೆ. ರೈತರ ಮುಖಂಡರು ಕೂಡ ಅವರನ್ನು ಅಂದರೆ ಸರ್ವಿಸ್ ರೋಡಿಗೆ ಕರಲಿಕ್ಕೆ ಮೈಕೆಲ್ಲ ಅನೌನ್ಸ್ ಮಾಡಿದ್ರು ಕೂಡ ಕೆಲವರು ಬೇಕಂತಲೇ ರೋಡಲ್ಲಿ ಕೂತ್ಕೊಂಡು ಮಾಡಿರೋದು ಅಂದರೆ ಪ್ರೊವೋಕ್ ಮಾಡಿದಾರ ಅಂತ ಅನ್ಸುತ್ತೆ. ಅಲ್ಲ, ಉದ್ದೇಶಪೂರ್ವಕವಾಗಿ ಕಲ್ಲು ತೂರಾಟ ಆಗಿದೆ ಅಂತ ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇರೋದು. ಇದು ಯಾವ ಕಾರಣಕ್ಕಾಯಿತು ಅದನ್ನೆಲ್ಲ ತನಿಖೆ ಮುಗಿದ ಮೇಲೆ ನಾವು ಅದಕ್ಕೆ ಉತ್ತರ ಹೇಳಬೇಕಾಗ್ತದೆ. ಈಗ ಅವರು ಕೆಲವೆಲ್ಲ ವಿಡಿಯೋಗಳು ಫೋಟೋಗಳೆಲ್ಲ ಕಲೆಕ್ಟ್ ಮಾಡಿದ್ದಾರೆ ನಮ್ಮವರು. ಅದನ್ನು ಆಧರಿಸಿ ಮುಂದಿನ ಪ್ರಕ್ರಿಯೆ ನಡೀತದೆ. ಸರ್, ಸಾಕಷ್ಟು ಪೊಲೀಸರು ಸಂಯಮನ ಕಳ್ಕೊಳ್ಳಿಲ್ಲ ಸರ್. ಎಷ್ಟೋ ಅವ್ರನ್ನ ಅಲ್ಲ, ಇಲಾಖೆಯ ನಿರ್ದೇಶನ ಅದೇ ಥರ ಇತ್ತು. ರೈತರದ್ದು ಪ್ರತಿಭಟನೆ ಏನಿದೆ ಅದನ್ನು ಸೂಕ್ಷ್ಮವಾಗಿದೆ. ಹಾಗಾಗಿ ಸಮಯವಾಗಿ ಅದಕ್ಕೆ ಬಂದೋಬಸ್ತ್ ಮಾಡಬೇಕು ಅಂತಲೇ ಇತ್ತು. ಭಾಳ ಜನ ಅದಕ್ಕೆ ಅವರು ಲಾಠಿ ಕೂಡ ಅವ್ರಿಗೆ ಇಶ್ಯೂ ಮಾಡಿರಲಿಲ್ಲ ನಿನ್ನೆ. ಆದರೂ ಕೂಡ